ಮೂರನೇ ಫೋನ್ ಪ್ರಿಯಾಂಕ್ ಖರ್ಗೆದು ಬಂತು. ಫುಲ್ ಖುಷಿ ಆಗ್ಬಿಟ್ಟಿದ್ದೀರ ತಾವು. ಅಲ್ಲ, ಅರ್ಧ ಗಂಟೆ ನಂತರ ಪ್ರಿಯಾಂಕ್ ಖರ್ಗೆ ಫೋನ್ ಮಾಡಿದರು. ಆಯ್ತಾ, ತ್ರಿಬಲ್ ಧಮಾಕ. ಅವ್ರು ಹೇಳಿದರು, ಪಾಪ ಅವ್ರು ಕೇಳುವ ರೀತಿ ಬೇರೆ ಇತ್ತು. ಅಂದರೆ 7 ಗಂಟೆ ನೀವು ಎಲ್ಲಿರ್ತೀರಿ ಸರ್ ಅಂತ ಕೇಳಿದರು. ನಾನು ಎಲ್ಲಿ ಇರೋದು, ಖರ್ಗೆ ಅವ್ರನ್ನ ಸಿಗ್ಬೇಕಂತ ನಾಜೀರ್ ಹುಸೇನ್ ಹೇಳಿದರು. ಅದನ್ನೇ ಫೋನ್ ಮಾಡಿದೆ. ಅವ್ರು ನಮ್ಮ ಹಳೆ ಮನೆಯಲ್ಲಿ ಇರೋದಿಲ್ಲ, ಅವ್ರು ಹೊಸ ಮನೆಯಲ್ಲಿ ಇರ್ತಾರೆ, ಅಲ್ಲಿ ಹೋಗಿ ಭೇಟಿ ಮಾಡಬೇಕಂತೆ ಅಂತ ಹೇಳಿದರು. ಏನು ಸಮಾಚಾರ ಅಂತ ಕೇಳಿದೆ. ವಿಜಯ್ ಮುಳುಗಂದ ಹತ್ರ ಕೇಳ್ಬೋದು ನೀವು. ಏನೋ ಒಳ್ಳೆ ಸುದ್ದಿ ಇದೆ ಸರ್, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದರು. ಇದನ್ನು ಎಲ್ಲೂ ಹೇಳಿಲ್ಲ, ಇವತ್ತು ಹೇಳ್ತಾ ಇದ್ದೇನೆ. ಏನೋ ಒಳ್ಳೆ 2 ಸೆಂಟೆನ್ಸ್ ಹೇಳಿದ್ದವ್ರು. ಏನೋ ಒಳ್ಳೆ ಸುದ್ದಿ ಇದೆ ಸರ್, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿದರು. ನನಗೆ ಸರ್ಪ್ರೈಸ್ ಆಯಿತು. ನಾನು ಜನವರಿಗೆ ಕೇಳಿದ್ದೇನೆ, ಇದು ಏಪ್ರಿಲ್ ತಿಂಗಳಲ್ಲಿ ಆಗಿರೋದು. ಬಹುಶಃ ಇದಕ್ಕೆ ಸಂಬಂಧಿಸಿದ್ದು ಏನು ಅಂತ. ಅದು ಅಷ್ಟಕ್ಕೆ ನಿಲ್ಲಿಲ್ಲ. ಅದರ ಅರ್ಧ ಗಂಟೆ ನಂತರ ನಾಜೀರ್ ಹುಸೇನ್ ಫೋನ್ ಮಾಡಿದರು ನನಗೆ, ರಾಜ್ಯಸಭಾ ಮೆಂಬರ್. ಅವರು ಇವರಿಗೆ ಸೆಕ್ರೆಟರಿ ಥರ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಅವ್ರ ಪರಿಚಯ. ಅವರು ನಾನು JNUನಲ್ಲಿದ್ದಾಗ ನಾನು ಡೆಲ್ಲಿಯಲ್ಲಿದ್ದೆ, ಆಸ್ಕರ್ ಆಫೀಸಲ್ಲಿ ಇರ್ತಾಯಿದ್ರು. ನನಗೆ ಪರಿಚಯ. ಮರುದಿವಸ ನಾನು ಮತ್ತು ಅವರು ಮಂಗಳೂರಿನ ಕಾರ್ಯಕ್ರಮದಲ್ಲಿ ಬೇರೆ ಹೋಗಬೇಕಿತ್ತು. ನಾನು ಅದಕ್ಕೆ ಫೋನ್ ಮಾಡಿದ್ರು ಅಂತ ತಿಳ್ಕೊಂಡ್ರೆ, ಇಲ್ಲ ಮಂಗಳೂರಿಗೆ ಬರ್ತಾ ಇಲ್ಲ, ಅದಕ್ಕೆ ಫೋನ್ ಮಾಡಿದ್ದಲ್ಲ, ನೀವು ಅಧ್ಯಕ್ಷರಿಗೆ ಸಿಗಬೇಕಂತೆ, AC ಖರ್ಗೆ ಅವರಿಗೆ ಸಿಗಬೇಕಂತೆ ಅಂತ ಹೇಳಿದರು. ಏನು ನನಗೆ ನೋಡಿ, ಏನು 2 ಫೋನ್ ಬಂತ. ಮೂರನೇ ಫೋನ್ ಪ್ರಿಯಾಂಕ್ ಖರ್ಗೆದು ಬಂತು. ಫುಲ್ ಖುಷಿ ಆಗ್ಬಿಟ್ಟಿದ್ದೀರ ತಾವು. ಅಲ್ಲ, ಅರ್ಧ ಗಂಟೆ ನಂತರ ಪ್ರಿಯಾಂಕ್ ಖರ್ಗೆ ಫೋನ್ ಮಾಡಿದರು. ಆಯಿತಾ, ತ್ರಿಬಲ್ ಧಮಾಕ. ಅವ್ರು ಹೇಳಿದರು, ಪಾಪ ಅವ್ರು ಕೇಳುವ ರೀತಿ ಬೇರೆ ಇತ್ತು. ಅಂದರೆ 7 ಗಂಟೆ ನೀವು ಎಲ್ಲಿರ್ತೀರಿ ಸರ್ ಅಂತ ಕೇಳಿದರು. ನಾನು ಎಲ್ಲಿ ಇರೋದು, ಖರ್ಗೆ ಅವ್ರನ್ನ ಸಿಗ್ಬೇಕಂತ ನಾಜೀರ್ ಹುಸೇನ್ ಹೇಳಿದರು. ಅದನ್ನೇ ಫೋನ್ ಮಾಡಿದೆ. ಅವ್ರು ನಮ್ಮ ಹಳೆ ಮನೆಯಲ್ಲಿ ಇರೋದಿಲ್ಲ, ಅವ್ರು ಹೊಸ ಮನೆಯಲ್ಲಿ ಇರ್ತಾರೆ, ಅಲ್ಲಿ ಹೋಗಿ ಭೇಟಿ ಮಾಡಬೇಕಂತೆ ಅಂತ ಹೇಳಿದರು. ಆಯಿತಾ, ನಾನು ಆ ದಿವಸ ಟ್ರೈನ್ ಟಿಕೆಟ್ ಆಗಿತ್ತು. 7 ಗಂಟೆ ಟ್ರೈನು ಮಂಗಳೂರಿಗೆ ಹೋಗ್ಬೇಕಿತ್ತು. 7 ಗಂಟೆ ಇವರನ್ನು ಬಿಟ್ಟು ಅದು ಕ್ಯಾನ್ಸಲ್ ಆಯ್ತು ಮಾಡಿ, ಅದು ಕ್ಯಾನ್ಸಲ್ ಆಯಿತು, ಅದು ಬೇರೆ. ನಾನು 7 ಗಂಟೆಗೆ ಹೋದೆ ಖರ್ಗೆ ಅವ್ರ ಹತ್ರ. ಖರ್ಗೆ ಅವರು ಮತ್ತು ನನ್ನ ಸಂಬಂಧ ಭಾಳ ನಾನು ಎಮೋಷನ್ ಆಗ್ತೇನೆ ಆ ಮಟ್ಟಿಗೆ ನೋಡಿದರೆ. ಖರ್ಗೆ ಅವರು ನಿಮ್ಮ ಮೈ ಮುಟ್ಟದೆ ಮಾತಾಡೋದಿಲ್ಲ, ಕೈ ಇಟ್ಕೊಳ್ತಾರೆ. ನಿಮಗೆ ಇನ್ನೂ ಹೇಳ್ತೇನೆ, 2013 ವಿಧಾನಸಭೆ ಚುನಾವಣೆಯಲ್ಲಿ ನಾನು, ಖರ್ಗೆ ಮತ್ತು ಧರಮ್ ಸಿಂಗ್ 1.5 ದಿನ ಹೆಲಿಕಾಪ್ಟರ್ಲಿದ್ದೆವು ಕ್ಯಾಂಪೇನಿಂಗಲ್ಲಿ. ನಾನು ಈ ಕಡೆ ಬಂದೇ ಇಲ್ಲ. ನಾನು ಗುಲ್ಬರ್ಗ, ಬೀದರ್, ಬಿಜಾಪುರ, ಧಾರವಾಡ, ಹಾಸನ, ಇಲ್ಲಿಯೇ ಎಲ್ಲ ಸುತ್ತಿರೋದು. ಮೊದಲ ದಿನ ಧರ್ಮ್ ಸಿಂಗ್, ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ನಾನು ಹೆಲಿಕಾಪ್ಟ್ರಲ್ಲಿ ಇದೆಯಲ್ಲ, ಡೇ ವಿತ್ ಕ್ಯಾಂಡಿಡೇಟು, ನಾವು ಆಗಲೇ ಮಾಡಿದ್ದೇವೆ ಅದನ್ನು. ಆಯಿತಾ, ನಾನು ಅವರ ಜೊತೆ ಹೋಗಿದ್ದೆ. ಅದರಿಂದ ನನಗೆ ಮೊದಲು ನನ್ನ ಕಾಲಮ್ ಓದಿ ಅವರು ಫೋನ್ ಮಾಡುವವರು. ಕಾರ್ಮಿಕ ಸಚಿವರಾಗಿದ್ದಾಗಲೂ ಮನೆಗೆ ಕರೆಸಿ ಅದನ್ನು ನನ್ನ ಹತ್ರ ಮಾತಾಡಿದ್ದಾರೆ ಅವರು. ನನಗೆ ಅವರಿಗೆ ಒಂದು ಆತ್ಮೀಯ. ನೋಡಿ, ಸಿದ್ದರಾಮಯ್ಯನವರು ಯಾವತ್ತು ನನ್ನ ಅಂಕಣ ಓದಿ ನನಗೆ ಫೋನ್ ಮಾಡಿಲ್ಲ. ನಾನು ಹೇಳ್ತೇನೆ, ಅದನ್ನು ಹೇಳ್ತೇನೆ. ನಾನು ಯಾವತ್ತು ಅವ್ರು ಯಾರಿಗೂ ಫೋನ್ ಮಾಡೋದಿಲ್ಲ. ನೀನು ಒಳ್ಳೇದು ಬರೆದರೂ ಫೋನ್ ಮಾಡೋದಿಲ್ಲ, ಕೆಟ್ಟದ್ದು ಬರೆದರೂ ಫೋನ್ ಮಾಡೋದಿಲ್ಲ. ಅದು ಅವರ ನೇಚರು. ಖರ್ಗೆಯವರು ಆಗಲ್ಲ. ಖರ್ಗೆಯವರು ನನಗೆ, ನಾನು ಅಂಕಣ ಬರೆದಿದ್ದಾಗ ಅವರು ರಾಜ್ಯದಲ್ಲಿ ಇದ್ದಾಗಲೂ ಫೋನ್ ಮಾಡಿದರು. ಕಾರ್ಮಿಕ ಖಾತೆ ಆದಾಗ ನನಗೆ ಈಗಲೂ ನೆನಪಿದೆ. ನನ್ನನ್ನು ಯಾಕೆ ಮನೆ ಕರೆಸಿಕೊಂಡಿದ್ದಾರೆ ಅಂದರೆ, ಈ ಕಟ್ಟಡ ಕಾರ್ಮಿಕರ ಒಂದು ನಿಧಿ ಇದೆಯಲ್ಲ, ಅದು ಅನ್ಸ್ಪೆಂಟ್ ಆಗಿ ದೊಡ್ಡ ಅಮೌಂಟ್ ಬಿದ್ದಿತ್ತು. ಖರ್ಗೆ ಅವರು ಕಾರ್ಮಿಕ ಸಚಿವರಿಗೆ ಫ್ಯಾಂಟಾಸ್ಟಿಕ್ಕಾಗಿ ಕೆಲಸ ಮಾಡಿದ್ದಾರೆ. ಈಗ ESY ಆಸ್ಪತ್ರೆಗಳು, ಇಡೀ ಗುಲ್ಬರ್ಗವನ್ನು ನಾನು ರಿಪೋರ್ಟ್ ತೆಗೆದು ನೋಡಿ, ನಾನು ತೋರಿಸ್ತೇನೆ ಬೇಕಾದರೆ. ಇಲ್ಲಿಗೆ ಇಲ್ಲ, ಉತ್ತರ ಕರ್ನಾಟಕದ ವಿಕಾಸ ಪುರುಷ ಅಂತ ನನ್ನ ಹೆಡ್ಡಿಂಗ್. ಆಯ್ತಾ, ಖರ್ಗೆ ಅವರದ ಬಗ್ಗೆ. ಖರ್ಗೆ ಅವರು ಆಗ ಅದಕ್ಕೆ ಕಾರ್ಮಿಕ ಸಚಿವರಾಗಿದ್ದಾಗ ಆಗಿದ್ರು. ಆಮೇಲೆ ವಿಶೇಷ ಸ್ಥಾನಮಾನ ಕೊಟ್ಟದ್ರಲ್ಲಿ ಅವರು ಬಹಳ ದೊಡ್ಡ ರೋಲ್ ಇದೆ. ಇದು ನಿಮ್ಮ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಬಂತಲ್ಲ, ಅದು ಅವರ ಪ್ರಯತ್ನ ಅಲ್ವಾ. ಬಂದಲ್ಲಿ ವಿಕಾಸ್ ಪುರುಷ ಅಂತ ಬೊಬ್ಬೆ ಆಗ್ತಾ ಇದ್ರು ಜನ. ಆ ಕಾಲದಲ್ಲಿ ಆ ಪಾಪ್ಯುಲಾರಿಟಿ ಅವರು ಪೀಕಲ್ಲಿದ್ದರು. ನಾನು ಅದನ್ನು ಬರೆದಿದ್ದೆ. ನಿಮಗೆ ಇನ್ನೊಂದು ಡೈವರ್ಟ್ ಮಾಡಿ ಇನ್ನೊಂದು ಹೇಳ. 2004 ವಿಧಾನಸಭೆ ಚುನಾವಣೆ. ನಾನು ಬಳಸಿ ಹೇಗೆ ಓಪನ್ ಆಗಿದೆ ಹೇಳ್ಬಿಡ್ತೇನೆ. 2004 ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತು ಹೋಗುತ್ತೆ. SM ಕೃಷ್ಣ ಸೋಲ್ತಾರೆ. ಹೌದು. ಸಮ್ಮಿಶ್ರ ಸರ್ಕಾರ ರಚನೆಗೆ ಪ್ರಯತ್ನ ನಡೀತಾ ಇರುತ್ತೆ. JDS ಜೊತೆ ಹೊಂದಾಣಿಕೆ ಮಾಡಿಕೊಂಡು. JDSನಿಂದ ಕ್ಯಾಂಡಿಡೇಟ್ ಯಾರು? ಸನ್ಮಾನ್ಯ ಸಿದ್ದರಾಮಯ್ಯನವರು. ಹೌದು. ಆಯಿತಾ. ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಯಾರು? ಧರಮ್ ಸಿಂಗ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು. 2004 ಆ ಚುನಾವಣೆ ಬಂದ ನಂತರ ಡೆಲ್ಲಿಯಲ್ಲಿ ಇಡೀ ರಾಜಕೀಯ ಶಿಫ್ಟ್ ಆಗುತ್ತೆ. ಆಯಿತಾ, ಶಿಫ್ಟ್ ಆಗುತ್ತೆ. ಕರ್ನಾಟಕದಿಂದ ಡೆಲ್ಲಿಗೆ ಕರ್ನಾಟಕದಿಂದ ಕರ್ನಾಟಕ ಭವನಕ್ಕೆ ಶಿಫ್ಟ್ ಆಗುತ್ತೆ. ನಮ್ಮ ಆಗ ನ್ಯೂಸ್ ಎಡಿಟರ್ ಆಗಿದ್ದವರು RP ಜಗದೀಶ್. ನಾನು ಹೆಸರು ಯಾಕೆ ಹೇಳ್ತೇನೆ ಅಂದರೆ, ಎವಿಡೆನ್ಸ್ ಹೇಳ್ತಾ ಇದ್ದೇನೆ ನಾನು.
ಆರ್ ಪಿ ಜಗದೀಶ್ ನನಗೆ ಫೋನ್ ಮಾಡಿ ಹೇಳಿದರು, ನೋಡ್ರಿ ಕಾಂಗ್ರೆಸ್ಸಿನ ಇಬ್ಬರು ಪ್ರೊಬೆಬಲ್ ಕ್ಯಾಂಡಿಡೇಟ್ಗಳು ಸಿ ಎಮ್ ಡೆಲ್ಲಿಯಲ್ಲಿದ್ದರೆ ಅವರೊಂದು ಇಂಟರ್ವ್ಯೂ ಮಾಡಿ ಅಂತ ಹೇಳಿದರು. ನಾನು ಮೊದಲು ಧರ್ಮ್ ಸಿಂಗ್ ಅವರನ್ನು ಮೀಟ್ ಮಾಡಿದೆ. ಸರ್ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ನೀವು ಏನು ಹೇಳ್ತೀರಿ ಅಂತ. ಸರ್ಪ್ರೈಸಿಂಗ್ಲಿ ಧರ್ಮ್ ಸಿಂಗ್ ವಾಸ್ ವೆರಿ ಅಗ್ರೆಸಿವ್. ಸಾಮಾನ್ಯವಾಗಿ ಅವರು ಸರ್ ಹೈಕಮಾಂಡು ನಾನೇನು ಮಾಡಿ ಹೇಳಿಲ್ಲ, ನಾನು ಇಂಟ್ರೆಸ್ಟೆಡ್ ರೇ, ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಅಭ್ಯರ್ಥಿ, ನಾನು ಕರ್ನಾಟಕದಲ್ಲಿ KPCC ಅಧ್ಯಕ್ಷನಾಗಿದ್ದಾಗ ನೀವು ಜಡ್ ಪಿ ಚುನಾವಣೆಯನ್ನು ಗೆದ್ದಿದ್ದೇನೆ, ಉಪಚುನಾವಣೆಗಳಿಗೆ ಗೆದ್ದಿದ್ದೇನೆ, ಆದರೆ ಅನ್ಸೆರೆಮನಿಯಾಗಿ ನನ್ನನ್ನು ತೆಗೆದು SM ಕೃಷ್ಣ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಈಗ ನನ್ನ ಟರ್ನ್ ಅದು. ಸೊ ನಾನು ಮುಖ್ಯಮಂತ್ರಿ ಹಾಗೆ ಬರೆದ್ಬೇಡಿ ನೀವು ಅಂತ ಹೇಳಿದರು. ಸರ್ಪ್ರೈಸ್ ನನಗೆ. ಅವರು ಅಷ್ಟು ಮಾತಾಡೋರಲ್ಲ, ಮಾತಾಡಿದ್ರು. ನನ್ನ ಹತ್ರ ಇಂಟರ್ವ್ಯೂ ಕಾಪಿ ಇದೆ, ಐ ಕ್ಯಾನ್ ಪ್ರೊಡ್ಯೂಸ್ ಇಟ್. ಆಯಿತಾ, ನಾನು ಇಂಟರ್ವ್ಯೂ ಮಾಡಿದ್ದೆ. ಅವರ ಪಕ್ಕದ ರೂಮಿನಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದರು. ಅವರನ್ನು ಇಂಟರ್ವ್ಯೂ ಮಾಡಲಿಕ್ಕೆ ಹೋದೆ. ದಿನೇಶ್ ಅವರೇ, ನಾನು ಇಂಟರ್ವ್ಯೂ ಏನು ಬೇಡ, ನೀವೇ ಬರೆದು ಬಿಡಿ ಅಂತ ಹೇಳಿದ್ರು. ನಿಮಗೆ ಗೊತ್ತಲ್ಲ ಹೈಕಮಾಂಡ್ ಅವರದ್ದು ಆಯ್ಕೆ, ನಾನು ಇಂಟರ್ವ್ಯೂ ಮಾಡೋದು ಸರ್. ನಾನು ಇವತ್ತು ಹೇಳ್ತಾ ಇದ್ದೇನೆ, ನಾನು ಆ್ಯಕ್ಚುಲಿ ನಾನೇ ಪ್ರಶ್ನೆ ಮತ್ತು ಉತ್ತರ ಬರೆದು ಅವರದ್ದು ನಾನು ಅದನ್ನು ಕೊಡ್ತೇನೆ, ಯಾಕೆ ಅವರು ಮುಖ್ಯಮಂತ್ರಿ ಆಗಬೇಕು ಎನ್ನುವುದನ್ನು ನಾನು ಅದನ್ನು ಬರೆದೆ. ಅಂದರೆ ಅದಕ್ಕಿಂತ ಮೊದಲು ಕೂಡ ನೀವು ಈಗ ಬಂಗಾರಪ್ಪ, ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆದಾಗ, ಬಂಗಾರಪ್ಪ ಮುಖ್ಯಮಂತ್ರಿ ಆದಾಗ ಪ್ರತಿ ಸಾರಿ ಅವರು ಅವಕಾಶವನ್ನು ಕಳೆದುಕೊಂಡು ಬಂದಿದ್ದಾರೆ. ಹೈಕಮಾಂಡ್ ಅಂತ ಹೇಳಿದಾಗ ನಾನು ಇದನ್ನು ಇವತ್ತು ಹೇಳ್ಬೇಕೋ ಗೊತ್ತಿಲ್ಲ, ನಾನು ಹೇಳ್ತೇನೆ. ನಾನು ಖರ್ಗೆ ಅವರ ಭಾಳ ದೊಡ್ಡ ಒಂಥರ ಅಭಿಮಾನಿ. ಅಂದರೆ ಅವರು ಒಂದು ಪರಿಶಿಷ್ಟ ಜಾತಿಯಿಂದ ಈ ಎತ್ತರಕ್ಕೆ ಬೆಳೆದವರು ಎನ್ನುವ ಕಾರಣಕ್ಕೆ. ಆಯಿತಾ, ನಾನು ಹೇಳಿದ್ದೇನೆ ಸರ್, ನೀವು ಏನು ಮಾತಾಡ್ತೀರಿ ಸರ್, ಹೈಕಮಾಂಡ್ ಅಂತ ಹೇಳಿದರೆ ಹೇಗೆ? ನೀವು ನೋಡಿ, ನಿಮ್ಮ ಫ್ರೆಂಡ್ ಧರ್ಮ್ ಸಿಂಗ್ ಯಾವತ್ತು ಮಾತಾಡಿದವರು ಇಷ್ಟು ಅಗ್ರೆಸಿವ್ ಆಗಿ ಮಾತಾಡಿದ್ದಾರೆ, ನೀವು ನಿಮ್ಮ ಕ್ಲೇಮನ್ನು ಧೈರ್ಯದಿಂದ ಗಟ್ಟಿಯಾಗಿ ಹೇಳ್ಬೇಕು ಸರ್ ಅಂತ. ನೀವು ಹೀಗೆ ಹೇಳದೇ ಇದ್ದರೆ ನೀವು ಮುಖ್ಯಮಂತ್ರಿನೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟಿದ್ರು. ನನ್ನ ಕನ್ಸರ್ನ್ ಅದು, ನನ್ನ ಕೋಪ ಬಂದು, ಇಲ್ಲ ಅದೆಲ್ಲ ಆಗಲಿಲ್ಲ, ಹೈಕಮಾಂಡ್ ಅದು ಇದು ಅಂತ ಹೇಳಿದ್ರು. ನಾನೇ ಪ್ರಶ್ನೆ ಉತ್ತರ ಬರೆದು ಯಾವಾಗ ಇವರಿಗೆ ಕೈ ತಪ್ಪಿ ಹೋಗಿದೆ, ಇವರು ಯಾಕೆ ಆಗಬೇಕಂತ ನಾನು ಬರೆದೆ. ನನ್ನ ಮತ್ತು ಖರ್ಗೆ ಅವರ ಸಂಬಂಧ ಇದು, ಅದಕ್ಕೆ ಹೇಳ್ತಾ ಇದ್ದೇನೆ ನಾನು. ಆಯ್ತಾ, ನಾನು ಈಗ ಮತ್ತೆ ವಿಧಾನ ಪರಿಷತ್ ಇದಕ್ಕೆ ಬರ್ತೇನೆ. ನಾನು ಅವರು ಇನ್ನೊಂದು ಗ್ಯಾಪ್ ಬಿಟ್ಬಿಟ್ರಿ, ಯಾಕೆ ಅಂತಂದ್ರೆ ಧರ್ಮ್ ಸಿಂಗ್ ಅವ್ರಿಗೂ ಖರ್ಗೆ ಅವ್ರಿಗೂ ತುಂಬಾ ಒಳ್ಳೆ ಫ್ರೆಂಡ್ಶಿಪ್ ಇತ್ತಲ್ಲ. ಅದನ್ನ ಯಾವ ತರ ತಗೊಂಡ್ರು ಖರ್ಗೆ ಅವರು ಅಂತ ನಾನು ಕೇಳಬೇಕು. ಅಲ್ಲ ಅದು ಆಯ್ತು ಅಲ್ಲ, ಅವರು ನಾನು ಹೇಳಿದೆ ಇಲ್ಲ ಅವರವರದ್ದು ಆಯ್ಕೆ ಅಲ್ಟಿಮೇಟ್ಲಿ ಹೈಕಮಾಂಡ್ ಅಂತ. ನಿಮಗೆ ಇನ್ನೊಂದು ಕಟ್ ಮಾಡಿದೆ ಹೇಳಿಲ್ಲ, ನಾನು ಎಲ್ಲವನ್ನು ಹೇಳಲಿಕ್ಕೆ ಆಗೋದಿಲ್ಲ. ನಾವು ಈಗ ಜರ್ನಲಿಸ್ಟ್ಗಳೆಲ್ಲ ಕರ್ನಾಟಕ ಭವನದಲ್ಲಿ ಒಂದಷ್ಟು ಸೋರ್ಸ್ಗಳನ್ನು ನಾವು ಇಟ್ಕೊಂಡಿರ್ತೀವಿ. ಹೌದು, ಆಯ್ತಾ. ಆಗ ತಿಕ್ ನಡೀತಾ ಇತ್ತು ಬಾರ್ಗೇನು, ಖರ್ಗೆ ಅವರು ಆಗ್ತಾರೆ, ಧರ್ಮ್ ಸಿಂಗ್ ಆಗ್ತಾರ. ನಾನು 2 ದಿನಗಳನ್ನು ನೆಕ್ಸ್ಟ್ ಡೇ ಆದಾಗ ಕರ್ನಾಟಕ ಭವನದಿಂದ ಒಬ್ಬ ಅಲ್ಲಿಯ ಕೆಲಸದವನು ನನಗೆ ಫೋನ್ ಮಾಡಿದ, ರಾತ್ರಿ 12 ಗಂಟೆ, 11:30 12 ಏನು ಹೇಳಿದ್ರು ಗೊತ್ತವರು? ಸರ್ ಮುಂದಿನ ಮುಖ್ಯಮಂತ್ರಿ ಧರ್ಮ್ ಸಿಂಗ್ ಸರ್ ಅಂತ ಹೇಳಿದವನು ಫೋನ್ನಲ್ಲಿ ನನಗೆ. ಯಾಕೆ ಅಂತ ಕೇಳಿದರೆ, ಇಲ್ಲ ಆಗ್ತದೆ ಸರ್, ಅದೆಲ್ಲ ವ್ಯವಸ್ಥೆ ಆಗಿದೆ ಅಂತ ಹೇಳಿದ. ಏನು ವ್ಯವಸ್ಥೆ ಆಗಿದೆ ಅಂತಲೂ ಹೇಳಿದ, ಅದನ್ನು ನಾನು ಇಲ್ಲಿ ಹೇಳಿಲ್ಲ, ನನಗೆ ಆಗೋದಿಲ್ಲ ಅದು. ಇಲ್ಲ ಧರ್ಮ್ ಸಿಂಗ್ ಆಗ್ತಾರೆ ಅಂತೇಳಿ ಮರು ದಿವಸ ಧರ್ಮ್ ಸಿಂಗ್ ಆಗ್ತಾರೆ. ಇವತ್ತು ಖರ್ಗೆ ಅವರನ್ನು ಯಾಕೆ ಮುಖ್ಯಮಂತ್ರಿ ಮಾಡಲಿಲ್ಲ, ಅವರು ದಲಿತ ಮುಖ್ಯಮಂತ್ರಿ ಮಾಡ್ಬೋದು ಅಂತ ದೇವೇಗೌಡರು, ಕುಮಾರಸ್ವಾಮಿ, JDSನವರು ಹೇಳ್ತಾರಲ್ಲ, ನಿಮಗೆ ಅವಕಾಶ ಇತ್ತಲ್ಲ ಮಾಡಲಿಕ್ಕೆ, ಯಾಕೆ ಮಾಡಲಿಲ್ಲ? ಮಾಡೋದಾಗಿತ್ತಲ್ಲ. ಯಾಕೆ ಮಾಡಲಿಲ್ಲ ಅಂದರೆ, ಖರ್ಗೆ ಅವರು ಒಳ್ಳೆ ಅಡ್ಮಿನಿಸ್ಟ್ರೇಟರ್. ಅವರು ಧರ್ಮ್ ಸಿಂಗ್ ತಗ್ಗಿದಾಗೆ ಬಗ್ಗಿದಾಗೆ ತಲೆ ಆಡಿಸಿದಾಗೆ ಖರ್ಗೆ ಅವ್ರು ಏನು ತಲೆ ಆಡಿಸ್ತಾ ಇರಲಿಲ್ಲ. ಆಯಿತಾ, ಖರ್ಗೆ ಅವ್ರು ಎಸರ್ಟ್ ಮಾಡ್ಕೊಳ್ತಾರೆ. ಅವರು ಆ ರೀತಿ ಅಲ್ಲ, ಅವರು ಭಾಳ ಗಟ್ಟಿ ಇದ್ದಾರೆ, ತೀರ್ಮಾನ ತಗೊಂಡು ಗಟ್ಟಿಯಾಗಿ ತಗೊಳ್ತಾರೆ. ಧರ್ಮ್ ಸಿಂಗ್ ನಾನು ಹೇಗೆ ಆಟ ಆಡಿಸಿದ್ರು 2004ರಿಂದ ಆ ಸಮ್ಮಿಶ್ರ ಸರ್ಕಾರದಲ್ಲಿ ಅನ್ನೋದು ಎಲ್ರಿಗೂ ಗೊತ್ತಿದೆ. ಆಯಿತಾ, ಖರ್ಗೆ ಅವರನ್ನು ಆಟ ಆಡಿಸ್ಲಿಕ್ಕೆ ಆಗೋದಿಲ್ಲ. ಆಟ ಆಡಿಸಿದ್ರು, ಅವರನ್ನು ಪದಚ್ಯುತಿ ಮಾಡಿದ್ರು, ಒಬ್ಬ ದಲಿತನನ್ನು ಬಲಿ ಕೊಟ್ಟರು ಅಂತ ದೇವೇಗೌಡ ತಲೆ ಮೇಲೆ ಬರ್ತಾ ಇದ್ದು. ಈ ಒಂದು ಸಣ್ಣ ಜಾತಿಯವರು ಧರ್ಮ್ ಸಿಂಗ್ ಇವರು ಏನಾದರೂ ಮಾಡ್ಬೋದು, ವಲ್ನರೇಬಲ್ ಆಗಿದ್ದಾರೆ ಅಂತ ಮಾಡಿದ್ರು. ಒಂದು ಕಾರಣ ಅದು. ಇನ್ನೊಂದು ಕಾರಣ, ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಅವಕಾಶ ಇತ್ತು ಆವಾಗಲೇ ಇತ್ತು. ನಂದು ಪ್ರಜಾವಾಣಿಯಲ್ಲಿ ಫ್ರಂಟ್ ಪೇಜಲ್ಲಿ ಟಾಪ್ ಆ್ಯಂಕರ್ ಫೋಟೋ ಇದೆ. ಅಂದರೆ ಈ ಸಿದ್ದರಾಮಯ್ಯ ಮತ್ತು ದೇವೇಗೌಡರದ್ದು ಒಂದು ಬಿರುಕು ಹೇಗಾಗಿದೆ ಅಂತ ಬಿರುಕು ಹಾಕಿದ ಒಂದು ಫೋಟೋ ಇದೆ. ಅಂದರೆ ಕಾಂಗ್ರೆಸ್ ಒಂದು ಹಂತದಲ್ಲಿ ಅದನ್ನು ಆಮೇಲೆ ಎಲ್ಲ ಚರ್ಚೆ ಆಯಿತು, ವಿಧಾನಸಭೆಯಲ್ಲಿ ಚರ್ಚೆ ಆಗಿದೆ, ಬೇರೆ ಕಡೆಯೂ ಚರ್ಚೆ ಆಗಿದೆ.
ಈ ಶರದ್ ಪವಾರ್, ಈ ಶರದ್ ಯಾದವ್ ಇಂಥವರೆಲ್ಲ ಇಂಟರ್ವ್ಯೂನ್ ಆಗಿ ಕಾಂಗ್ರೆಸ್ ಕೂಡ ಒಂದು ಹಂತದಲ್ಲಿ ಒಪ್ಕೊಂಡಿತ್ತು. ಅಂದರೆ JDSನವ್ರು ಯಾರಾದರೂ ಮುಖ್ಯಮಂತ್ರಿ ಆದ್ರೆ ಆಗಲಿ, ಸಿದ್ದರಾಮಯ್ಯ ಆಗೋದಿದ್ರೆ ಆಗಲಿ ಅಂತ, ಸಮಸ್ಯೆ ಇಲ್ಲ ಇಲ್ಲ ಅಂತ ಹೇಳಿತ್ತು. ದೇವೇಗೌಡರು ಅದಕ್ಕೆ ಒಪ್ಪಿರಲಿಲ್ಲ. ಕಾಂಗ್ರೆಸ್ನ ಅಂದರೆ ಇವ್ರದ್ದಾದ್ರೆ ಕುಮಾರಸ್ವಾಮಿ ಏನಾದರೂ ಆ ಸ್ಥಿತಿಗೆ ಬಂದಿದ್ರೆ ಅವ್ರು ಒಪ್ಕೊಳ್ತಿದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರಲ್ಲ, ಬೇಡ ನೀವೇ ಕಾಂಗ್ರೆಸ್ನಲ್ಲೇ ಮುಖ್ಯಮಂತ್ರಿ ಆಗಿ ನಾವು ಉಪಮುಖ್ಯಮಂತ್ರಿ ಆಗ್ತಾರೆ ಅಂತ ಸೆಟ್ಲ್ ಆಗ್ಬಿಟ್ರು. ಇದು ಕೂಡ ಹಿಸ್ಟ್ರಿಯ ಭಾಗ. ನಾನು ಅದಕ್ಕೆ ಸಾಕ್ಷಿ. ಸೊ ಇದು ಒಂದು ಕತೆ. ಇದು ಆದ ನಂತರ ಧರ್ಮಸಿಂಗ್ ಮುಖ್ಯಮಂತ್ರಿ ಆದರು, ಇದೆಲ್ಲ ಆದರು. ಅದರಿಂದ ನಾನು ಯಾಕೆ ಇದನ್ನು ಹೇಳ್ತೇನೆ ಅಂದರೆ, ಮಲ್ಲಿಕಾರ್ಜುನ ಖರ್ಗೆ ನನಗೇನು ಹೊಸಬರಲ್ಲ, ಆಯಿತಾ. ಮಲ್ಲಿಕಾರ್ಜುನ ಖರ್ಗೆ ನನಗೆ ಗೊತ್ತು. ಆ ದಿವಸ ನನ್ನ ಕರೆಸಿಕೊಂಡ ನಂತರ 7 ಗಂಟೆಗೆ ಕರೆಕ್ಟ್. ನಾನು ನಿಜ ಹೇಳ್ಬೇಕಂದ್ರೆ ಆ ಗೇಟಲ್ಲಿ ಇದ್ದವನಿದೆಯಲ್ಲ, ನಾನು ಹೊರಗಡೆ ಕಾರಲ್ಲಿ ನಿಮ್ಮ ಆಲೋಚನೆ ಏನೇನಿತ್ತು? 7 ಗಂಟೆ ಕರೆದಿದ್ದಾರೆ, 3 ಜನ ಫೋನ್ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಆಮೇಲೆ ವಿಜಯ ಮುಳುಗುಂದ್ ಬೇರೆ ಏನೋ ಒಳ್ಳೆ ಸುದ್ದಿ ಇದೆ ಸರ್, ದೇವ್ರು ಒಳ್ಳೇದು ಮಾಡ್ಲಿ ಅಂತ ಹೇಳಿದ್ರಲ್ಲ, ಆಯ್ತಾ. ಬೇರೆ ಏನ್ ಒಳ್ಳೆ ಸುದ್ದಿ ಇರುತ್ತೆ? ನಾನು ಹೇಳ್ತಾ ಇರೋದು ಕನ್ಫರ್ಮ್. ಅದ್ರ ಬಗ್ಗೆ ಧರ್ಮಸಿಂಗ್ ಆಗ್ಬಿಟ್ರೆ ಆ ಟೈಮ್ಗೆ ಬರ್ಕೊಂಡ್ರ ಅದ್ರ ಬಗ್ಗೆ ಏನಾದ್ರು ಚರ್ಚೆ ಕರೆದಿರ್ಬೋದು ಅಂತ ನಾನು ನಿಜ ಹೇಳ್ತೇನೆ. ಇನ್ನೊಂದು ಹೇಳ್ತೇನೆ, ನಾನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಆದ ನಂತರ 2013ರಲ್ಲಿ ನಾನು ಖರ್ಗೆ ಅವರನ್ನು 1 to 1 ಭೇಟಿ ಮಾಡಿಯೇ ಇಲ್ಲ, ಆಯ್ತಾ. ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೆಲ್ಲ, ನಾನು ಎಲ್ಲಾದರೂ ಸಾರ್ವಜನಿಕ ಇದರಲ್ಲಿ ಸಿಕ್ಕಿಬಿಟ್ರೆ ಖರ್ಗೆ ಅವರು ಒಂದು ಸ್ವಲ್ಪ ತಮಾಷೆಯಾಗಿ ಕೇಳ್ತಾ ಇದ್ರು, ಹೇಗಿದ್ದಾರೆ ನಿಮ್ಮ ಮುಖ್ಯಮಂತ್ರಿಗಳು ಅಂತ ಕೇಳ್ತಾ ಇದ್ರು. ಬಿಟ್ಟರೆ ನನಗೆ ಅವರಿಗೆ ಕಾನ್ವರ್ಸೇಷನ್ನೇ ಇಲ್ಲ. ನಾನು ಇಲ್ಲಿ ಕೆಲಸ ಮಾಡಿದ್ರು. ಆಮೇಲೆ ಇಲ್ಲಿ ನನಗೆ ಏನು ಎಲ್ಲ ರಾಜಕಾರಣಿಗಳ ಹತ್ರ ಹೋಗೋದು, ಅವ್ರ ಹತ್ರ ಮಾತಾಡೋದು, ಇದು ನನಗೆ ಮೊದಲಿನಿಲ್ಲ. ನಾನು ಆ ಥರ ಸೋಕಿ ಇಲ್ಲ. ನಾನು ಯಾವಾಗಲೂ ಹೇಳ್ತೇನೆ, ಐ ಲೈಕ್ ಪೊಲಿಟಿಕ್ಸ್ ಬಟ್ ಐ ಡೋಂಟ್ ಲೈಕ್ ಪೊಲಿಟಿಷಿಯನ್ ಅಂತ. ನನಗೆ ಪೊಲಿಟಿಷಿಯನ್ಸ್ಗಳು ಭಾಳ ಇಷ್ಟ ಆಗೋದಿಲ್ಲ. ಭಾಳ ಸೀನಿಯರ್ಗಳಿದ್ರೆ ಕೂತು ಕತೆ ಕೇಳ್ತೇನೆ ವಿನಃ ಪ್ರತಿದಿನ ಹೋಗಿ ಸಲಾ ಮಾಡಿದ್ದು ಬಂದು ಏನು ಸಾರ್ ಹೇಗೆ ಅದು ನಾನು ಕೇಳೂ ಇಲ್ಲ. ಯಾರಾದರೂ ನಿಮಗೂ ಪರಿಚಯ ಇದೆ ರಾಜಕೀಯ ನಾಯಕರು, ಯಾರಾದರೂ ಕೇಳಿ ದಿನೇಶ್ ಆ ರೀತಿ ಬರ್ತಿದ್ದಾರ ಮತ್ತೊಂದು ಕೆಲಸಕ್ಕೆ, ಅದು ನಾನು ಐ ನೆವರ್ ವೆಂಟ್ ಟು ಎನಿ ಪೊಲಿಟಿಷಿಯನ್ಸ್ ಹೌಸ್. ನಾನು ಕೆಲವೊಬ್ರು ಅದೇ ಕೆಲಸ ಮಾಡ್ತಾರೆ. ಅಲ್ಲ, ಅದನ್ನು ಮಾಡ್ತಾರೆ, ಕೆಲವರಲ್ಲ, ಭಾಳ ಮಂದಿ ಮಾಡ್ತಾರೆ, ಆಯ್ತಾ. ಭಾಳ ಮಂದಿ ಮಾಡ್ತಾರೆ. ನಾನು ಆ ದಿವಸ ಹೋಗಿ ಖರ್ಗೆ ಅವರನ್ನು ಭೇಟಿ ಮಾಡಿದೆ. ನೀವು ಇದೆಲ್ಲ ಪರ್ಸನಲ್ ವಿಚಾರಗಳು ಹೇಳ್ಬೋದು, ಇಲ್ಲ ಹೇಳಲೇಬೇಕು ಸರ್ ಇವತ್ತು ನೀವು. ಅಲ್ಲ, ಅವ್ರಿಗೆ ಏನು ಮಾಡಿದ್ರು ಗೊತ್ತಾ? ಅವ್ರ ಗನ್ ಮ್ಯಾನ್ ಇದ್ದ, ಅವನು ಹೊರಗೆ ಹೋಗಿ ಅಂತ ಹೇಳಿದ್ರು. ಅವ್ರಿಗೆ ಸ್ವಲ್ಪ ಕೂತಡದ ನನ್ನ ಕೈ ಇಟ್ಕೊಂಡ್ರಿ ಹಿಂಗೆ. ನನಗೆ ನಾನು ಹೇಳಿದಲ್ಲ, ಸಿದ್ದರಾಮಯ್ಯನವ್ರು ಯಾವತ್ತೂ ನನ್ನ ಕೈ ಹಿಡಿದಿಲ್ಲ. ಅವ್ರು ಯಾರೂ ಕೈ ಹಿಡಿದಿಲ್ಲ, ಭಾಳ ಸೂಕ್ಷ್ಮ. ಅವ್ರನ್ನ ಮುಟ್ಲಿಕ್ಕೆ ಬಿಡೋದಿಲ್ಲ ಅವರು, ಒಂಥರ, ಆಯ್ತಾ. ಖರ್ಗೆ ಅವ್ರು ಸ್ವಲ್ಪ ಡಿಫರೆಂಟು. ಅವರು ಕೈ ಮುಟ್ಟುದು, ಬೆನ್ನು ತಟ್ಟುದು, ಇದೆಲ್ಲ ಮಾಡ್ತಾರೆ ಅವರು. ಇನ್ನು ಉಳಿದವ್ರಿಗೆ ನನಗೆ ಹಾಗೆ ನಡ್ಕೊಂಡಿದ್ದಾರೆ. ಸ್ವಲ್ಪ ಕೈ ಹಿಡೀರಿ ಅಂತ ಹೇಳಿದರು. ಕೂರುವಾಗ ಸ್ವಲ್ಪ ಕೈ ಹಿಡೀರಿ ಅಂತ ಕೂತು ಅವರು, ನಾನು ಬಹುಶಃ ವಿಧಾನ ಪರಿಷತ್ತದ್ದು ಏನೋ ಕೇಳ್ತಾರೆ ಅಂತ ತಿಳ್ಕೊಟ್ರೆ, ಈ ಕಾಸ್ಟ್ ಸೆನ್ಸ್ ಅದು ಏನು ಮಾಡೋದು ದಿನೇಶ್ ಅಂತ ಕೇಳಿದರು. ಜಾತಿ ಗಣಿತಿತ್ತು, ಆಯ್ತಾ. ನೀವು ಅಲ್ಲಿದ್ದರೆ ಇಲ್ಲಿ ಹೇಳಿ ನನಗೆ ನೋಡಿ, ಅದು ಮುಖ್ಯ ಕೂಡ. ಅಂದರೆ ಕಾಸ್ಟ್ ಸೆನ್ಸಸ್ ಬಗ್ಗೆ ನಾನು ಒಂದು 10-20 ವರ್ಷಗಳಿಂದ ನಾನು ಬರೆದಿದ್ದೇನೆ, ಕಾಲಮ್ಗಳನ್ನು ಬರೆದಿದ್ದೇನೆ, ವರದಿಗಳನ್ನು ಮಾಡಿದ್ದೇನೆ. ಅವರು ಅದು ನೆನಪಿಟ್ಕೊಂಡಿದ್ದಾರೆ. ಅವ್ರು ಹೇಳಿದರು ಕಾಸ್ಟ್ ಸೆನ್ಸಸ್ ಏನು ಮಾಡೋದು ಅಂತ ಕೇಳಿದರು. ನಾನು ಅದನ್ನು ಆಗ ಇನ್ನೂ ಜಯಪ್ರಕಾಶ್ ಹೆಗಡೆ ಕಮಿಟಿ ರಿಪೋರ್ಟ್ ಕೊಟ್ಟಿಲ್ಲ, ಆಯಿತಾ. ನಾನು ಅವ್ರಿಗೆ ಏನು ಹೇಳಿದೆ, ಸರ್ ಕಾಸ್ಟ್ ಸೆನ್ಸಸ್ ತರಲೇಬೇಕು, ನಿಮ್ಮದೇ ಸರ್ಕಾರದ ಪಕ್ಷದ ಪ್ರಣಾಳಿಕೆಯಲ್ಲಿದೆ, ನೀವು ಅದನ್ನು ತರುವಾಗ ಇನ್ನೊಂದು ಕೆಲಸ ಮಾಡಬೇಕು ಸರ್. ಈ ಮೀಸಲಾತಿ ಏರಿಕೆ ಇದೆಯಲ್ಲ, 75% ಏರ್ತೇವೆ ಅಂತ ನಿಮ್ಮ ಪ್ರಣಾಳಿಕೆಯಲ್ಲಿ ಇದೆಯಲ್ಲ, ಅದನ್ನು ಒಟ್ಟಿಗೆ ತನ್ನಿ ಅಂತ ಹೇಳಿದೆ ನಾನು. ಈಗ ಕಾಂತರಾಜ ಆಯೋಗದ ವರದಿ, ನನಗೆ ಅದು ಸ್ವಲ್ಪ ಗೊತ್ತಿತ್ತಲ್ಲ, ಕಾಂತರಾಜದ ವರದಿಯಲ್ಲಿ ಒಕ್ಕಲಿಗರದ್ದು ಮತ್ತು ಲಿಂಗಾಯತರ ಸಂಖ್ಯೆ ಕಡಿಮೆ ಆಗ್ತದೆ, ಆಗ ಮೀಸಲಾತಿಯ ಪ್ರಮಾಣ ಹೆಚ್ಚು ಮಾಡಿದರೆ ಅದು ಸರಿಯಾಗುತ್ತೆ ಅಂತ ನಾನು ಹೇಳಿದೆ. ಆಮೇಲೆ ನನಗೆ ಆಗ ಜಯಪ್ರಕಾಶ್ ಹೆಗಡೆ ಇನ್ನೂ ರಿಪೋರ್ಟ್ ಕೊಟ್ಟಿಲ್ಲ, ತಿಳ್ಕೊಳ್ಳಿ. ಜಯಪ್ರಕಾಶ್ ಹೆಗಡೆ ರಿಪೋರ್ಟ್ ಅದೇ ರೀತಿ ಬಂದಿದೆ. ನಾನು ಅದನ್ನು ಹೇಳಿದೆ, ನೀವು ಮೀಸಲಾತಿ ಏರಿಕೆ ಬಗ್ಗೆ ಮತ್ತು ಜಾತಿ ಗಣತಿ ಬಗ್ಗೆ ರಾಹುಲ್ ಗಾಂಧಿ ಮಾತಾಡ್ತಾ ಇದ್ದಾರೆ. ನಾನು ಇದನ್ನು ಮೊಯ್ಲಿ ಕಾಲದಿಂದ ಬರೀತಾ ಇದ್ದೇನೆ. ಮೊಯ್ಲಿಯವರು 73% ರಿಸರ್ವೇಷನ್ ಹೈಕ್ ಮಾಡಿ ಒಂದು ಆರ್ಡರ್ ಮಾಡಿಬಿಟ್ಟಿದ್ರು, ಅದು ಸುಪ್ರೀಂ ಕೋರ್ಟಲ್ಲಿದೆ. ನಾನು ಪ್ರಜಾವಾಣಿಯಲ್ಲಿ ಅದಕ್ಕಿಂತ ಮೊದಲೇ ಬರೆದಿದ್ದೆ. ನಿಜ ಹೇಳ್ಬೇಕಾದ್ರೆ ಇವತ್ತು ಎಲ್ಲ ಒಂದು ಹೇಳ್ಬೇಕಂದ್ರೆ ಹೇಳ್ಬಿಡ್ತೇನೆ. ಹೇಳಿ ಸರ್. 2024ರ 23ರ ವಿಧಾನಸಭೆ ಚುನಾವಣೆ ಇದೆಯಲ್ಲ,
ಹಿಂದೂ ಪತ್ರಿಕೆಗೆ ಇಂಟರ್ವ್ಯೂ ಕೊಡಲಿಕ್ಕೆ ಹೋಗಬೇಕು. ಸಿದ್ದರಾಮಯ್ಯನವ್ರ ಜೊತೆ ನಾನು ಹೋಗಿದ್ದೆ. ನಾನು ಹೋಗುವಾಗ ಕಾರಲ್ಲಿ ಸಿದ್ದರಾಮಯ್ಯನವ್ರಿಗೆ ನೆನಪು ಮಾಡಿದೆ, ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ನೆನಪು ಮಾಡಿದೆ. ಸರ್ ಏನು ಹೇಳಿದ್ದಾರೆ ಅಂದರೆ, ಸರ್ ಈ ಮೀಸಲಾತಿ ಏರಿಕೆ ಇದೆಯಲ್ಲ, ಅವ್ರು ಕೆಲವು ಕಡೆ ಅದನ್ನು ಹೇಳಿದ್ದಾರೆ, ಮೀಸಲಾತಿ ಏರಿಕೆ ಬಗ್ಗೆ ಒಂದು ಹೇಳಿಬಿಡಿ ಸರ್ ನೀವು ಅಂತ. ಆಯಿತಾ, ಅವರು ಇಂಟರ್ವ್ಯೂನಲ್ಲಿ, ನಾನು ಅಲ್ಲಿ ಇಂಟರ್ವ್ಯೂ ಮಾಡುವ, ನಾವೆಲ್ಲ ಅದನ್ನೇ ಕೆಲಸ ಮಾಡೋದಲ್ಲ, ಅಲ್ಲಿ ವರದಿಗಾರರಿಗೆ ಪತ್ರಕರ್ತರಿಗೆ ಹೇಳಿಬಿಟ್ಟು ಇದನ್ನೊಂದು ಕ್ವಶನ್ ಕೇಳಿ ಅವ್ರು ಆನ್ಸರ್ ಮಾಡ್ತಾರೆ ಅಂತ. ಅದು ಅವ್ರು ಕೇಳಿದರು, ಈ ಮೀಸಲಾತಿ ಪ್ರಮಾಣವನ್ನು ಇಂದಿರಾ ಸಾನಿ ಜಡ್ಜ್ಮೆಂಟಿಂದ 50% ಕ್ಯಾಪ್ ಇದೆಯಲ್ಲ, ಅದನ್ನಾದ್ರೂ ಹೆಚ್ಚು ಮಾಡುವ ಏನಾದರೂ ಇರಾದೆ ಇದೆ ನಿಮಗೆ ಅಂತ. ಹೌದು, ಹೆಚ್ಚು ಮಾಡಬೇಕಂತ. ದಟ್ ವಾಸ್ ದಿ ಹೆಡ್ಲೈನ್ ಆಫ್ ದಿ ಹಿಂದೂ, ತೆಗೆದು ನೋಡಿ ಆ ದಿವಸದ ಪೇಪರಲ್ಲಿ. ಅದರ ನಂತರ ಅದು ಪ್ರಣಾಳಿಕೆಯಲ್ಲಿ ಸೇರಿದ್ದು. ಆಯ್ತಾ, ಹಿಂದೂ ಪ್ರಣಾಳಿಕೆಯಲ್ಲಿ ಸೇರಿದ್ದು. ಅದರ ನಂತರನೇ ರಾಹುಲ್ ಗಾಂಧಿ ಅದ್ರ ಮೊದಲು ಮಾತಾಡಿದ್ದಾರೆ ಕೇಳಿ, ಮಾತಾಡಿಲ್ಲ, ಅದ್ರ ಬಗ್ಗೆ ಮಾತಾಡಲಿ, ಆದರೆ ಅವ್ರಿಗೆ ಅದು ಇರಲಿಲ್ಲ ಅದು. ಸೊ ಅದನ್ನು ನಾನು ಮೊದಲಿನಲ್ಲೂ ನಾನು ಅದನ್ನು ಅಡ್ವೊಕೇಟ್ ಮಾಡ್ತಾ ಬಂದವನು. ನೀವು ಈ ಎಲ್ಲರ ಜಾತಿಗಳಿಗೂ ಅವರವರ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ಸಿಗಬೇಕು. ಅದರಿಂದ 50% ಏನದು, ಅದು ಕಾನ್ಸ್ಟಿಟ್ಯೂಷನ್ಗೆ ಅಮೆಂಡ್ಮೆಂಟ್ ಆಗ್ತಾ ಇದೆ, ಇದು ಆಗೋದಿಲ್ಲ ಅಮೆಂಡ್ಮೆಂಟು, ಜಾಸ್ತಿ ಮಾಡಿ ಸರ್. ಈಗ ಒಕ್ಕಲಿಗರು 12% ಇದ್ದಾರಾ, 15% ಇದ್ದಾರಾ, ಆ ಪರ್ಸೆಂಟೇಜ್ ಅವ್ರು ಮೀಸಲಾತಿ ಕೊಟ್ಟುಬಿಡಿ ಅವರಿಗೆ, ಯಾಕೆ ಅಂತ. ಸೊ ಅದು ಸಿದ್ದರಾಮಯ್ಯ ಅವರು ಹೇಳಿದರು. ಇದನ್ನೇ ನಾನು ಇವರಿಗೂ ಹೇಳಿದೆ, ಕರ್ಜುನಿಗೆ. ಅಂದರೆ ಮೊನ್ನೆ ಏಪ್ರಿಲ್ಗೆ ಕಾಂತರಾಜ ಆಯೋಗದ ರಿಪೋರ್ಟ್ ಬಂದಾಗ, ದಿಸ್ ಇಸ್ ದಿ ಪೊಲಿಟಿಕಲ್ ಕಾಲ್, ರಿಸರ್ವೇಷನ್ ಹೆಚ್ಚು ಮಾಡಬೇಕಾದ್ರೆ ಪೊಲಿಟಿಕಲ್ ಕಾಲ್, ಯು ಶುಡ್ ಟೇಕ್ ದಿ ಡಿಸಿಷನ್ ಅಂತ. ಅವರು ಭಾಳ ಹೊತ್ತು 10-20 ನಿಮಿಷ ನಾವು ಮಾತಾಡಿದ್ದೆವು. ಅವ್ರು ಹೇಳಿದ್ರು ಅದರೊಂದು ನೋಟ್ ಕೊಡಿ ನನಗೆ ಅಂತ ಹೇಳಿದರು. ನಾನು ಅದನ್ನ ನೋಟನ್ನು ಪ್ರಿಯಾಂಕ್ ಖರ್ಗೆ ಮೂಲಕ ಅವ್ರಿಗೆ ಕಳಿಸಿದ್ದೇನೆ. ಆ ನೋಟ್ ಬೇಕಾದರೆ ಐ ಕ್ಯಾನ್ ಪ್ರೊಡ್ಯೂಸ್. ನಾನು ಹೇಳ್ತಾ ಇರೋದು, ನಾನು ಯೋಚನೆ ಮಾಡ್ತಾ ಇದ್ದೆ, ಇವರು ಏನಾದ್ರು ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಇದಾದ್ಮೇಲೆ ಮೋಸ್ಟ್ಲಿ ನಿಮ್ಮ ವಿಷಯ ಮಾತಾಡೋದು MLC ಕಥೆ ಅಂತ. ಅವ್ರಿಗೆ ಕೇಳಿಲ್ಲಲ್ಲ. ನಾನು ಎಂಥ ಮೂರ್ಖ ಅಂದರೆ ನನಗೆ ಆ ಮುಜುಗರಗಳು ಇದೆ ನನಗೆ. ನಾನು ಕೂಡ ಅದನ್ನು ಪ್ರಸ್ತಾಪ ಮಾಡಲಿಲ್ಲ. ನಾನು ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಈ ಸರಿ ಮಾಧ್ಯಮ ಇದನ್ನು ಕೇಳಿದ್ದೇನೆ ಸರ್ ಅಂತ ಬಂದರೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಬೋದಿತ್ತು. ನನ್ನ ಯುಗೋ ಅಲ್ಲ, ಯಾಕೆ ಕೇಳಬಾರ್ದಂತಲ್ಲ, ನಾನು ಮುಜುಗರದಿಂದ ನಾನು ಕೇಳಿಲ್ಲ ಅದನ್ನು. ಅವರು ಹೇಳಲಿಲ್ಲ ನನಗೆ. ಮತ್ತೆ ಈ ಮುಳುಗುಂದ ಏನೋ ಒಳ್ಳೆ ಸುದ್ದಿ ಇದೆ, ದೇವ್ರು ಒಳ್ಳೇದು ಮಾಡಲಿ ಅಂತ. ಅಂದರೆ ಈ ವಿಷಯ ತಿಳ್ಕೊಳ್ಳಿ, ಮುಳುಗುಂದಾಗ ಏನು ಗೊತ್ತಿಲ್ಲ ಅವ್ರಿಗೂ. ಅಲ್ಲ, ಫೋನ್ ಮಾಡು ಅಂದಿದ್ದಾರೆ. ಇಲ್ಲ, ಅದು ಏನೋ ಸಮಥಿಂಗ್ ಹ್ಯಾಪನ್ಡ್ ಇನ್ ದ ಮಿಡಲ್ 3 ಗಂಟೆಯಿಂದ 7 ಗಂಟೆ ಈ ನಡುವಿನ ಅವಧಿಯಲ್ಲಿ ಸಮಥಿಂಗ್ ವಾಸ್ ಹ್ಯಾಪನ್ಡ್ ನನ್ನ ಪ್ರಕಾರ. ಅಪ್ಪಂದ್ರೆ ಈಗಲೇ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು. 3-7 ಒಂದಾಗುತ್ತೆ ಲಾಸ್ಟ್ಗೆ, ಏನೋ ಒಂದು ಆಗುತ್ತೆ. ಅದಕ್ಕೆ ನಾನು ಸಾಬೀತುಪಡಿಸಲಾಗದನ್ನು ನಾನು ಹೇಳೋದಿಲ್ಲ ಅಂತ ಅದಕ್ಕೆ ಹೇಳಿದ್ದು. 3-3:30 7 ಗಂಟೆವರೆಗಿನ ಅವಧಿಯಲ್ಲಿ ಸಮಥಿಂಗ್ ವಾಸ್ ಹ್ಯಾಪನ್ಡ್. ಇಲ್ಲದ್ರೆ ಖರ್ಗೆ ಅವರು ಯಾವಾಗಲೂ ನನ್ನನ್ನು ಕರೆಯದವರು ಸಡನ್ ಕರೆದು ಕಾಸ್ಟ್ ಸೆನ್ಸಸ್ ಬಗ್ಗೆ ಡಿಸ್ಕಸ್ ಯಾಕೆ ಮಾಡಬೇಕು ಅನ್ನೋದೊಂದು ಪ್ರಶ್ನೆ ನನ್ನಲ್ಲಿ ಉಳಿದೆ. ಇದು ಈ ಕಾಸ್ಟ್ ಸೆನ್ಸಸ್ ಆಲ್ಸೋ ಇಂಪಾರ್ಟೆಂಟ್. ಮತ್ತು ನಾನು ಅದರ ಬಗ್ಗೆ ನನ್ನನ್ನು ಮಾತ್ರ ಕರೆದಿದ್ದಾರ, ಬೇರೆಯವ್ರನ್ನ ಕರೆದಿದ್ದಾರ ನನಗೆ ಗೊತ್ತಿಲ್ಲ. ಕರೆದಿರಲೂಬಹುದು, ನಾನು ಇನ್ನೂ ಚೆಕ್ ಮಾಡಿಲ್ಲ. ಬೇರೆಯವ್ರನ್ನು ಕರೆದಿರ್ಬೋದು. ಯಾಕೆಂದರೆ ತೆಲಂಗಾಣದಲ್ಲಿ ಹೇಳಿದರು, ತೆಲಂಗಾಣದಲ್ಲಿ ಆಗ್ತಾ ಇದೆ. ಸೊ AICC ಹ್ಯಾಡ್ ಟು ಟೇಕ್ ದಿ ಕಾಲ್. ಚರ್ಚೆ ಆಗ್ತಾ ಇದೆ. ಒಳ ಮೀಸಲಾತಿ ಬಗ್ಗೆ ಚರ್ಚೆ ಮಾಡಿದರು ನನ್ನ ಹತ್ರ ಅದೆಲ್ಲ ಅದಕ್ಕೆ ಸಂಬಂಧಿಸಿ ಚರ್ಚೆ ಮಾಡಿದರು. ನಾನು ಆಮೇಲೆ ಎದ್ದು ಬಂದೆ. ನನಗೆ ಆ ಭೇಟಿ ಭಾಳ ಮೆಮೊರೇಬಲ್. ಅವರು ಎದ್ದೇಳುವಾಗ ಸ್ವಲ್ಪ ಎಬ್ಬಿಸ್ರಿ ನನ್ನನ್ನು ಅಂತ ಹೇಳಿದರು. ಆಯಿತಾ, ನಾನು ಅವ್ರನ್ನ ಕೈ ಹಿಡಿಲಿಕ್ಕೆ ಹೋದೆ. ಅವರು ಈಗ ಹಿಡಿಯೋದಲ್ಲ, ಅವ್ರು ಹೀಗೆ ಹಿಡಿದ್ರು, ನೀವು ಹೀಗೆ ಹಿಡಿದು ನನ್ನನ್ನು ಎಬ್ಬಿಸ್ಬೇಕಂತ ಹೇಳಿದರು. ನಾನು ಡಿಟೇಲ್ ಅಂದರೆ ಒಂದು ಆತ್ಮೀಯತೆ ಇತ್ತು ಎಂದು ತೋರಿಸಿದ್ದಕ್ಕೆ. ಆಯಿತಾ, ನಾನು ಅವ್ರನ್ನ ಮತ್ತೆ ಆಮೇಲೆ ಅವರು ಸಿಕ್ಕಾಪಟ್ಟೆ ಕೋಲ್ಡ್ ಆಗಿತ್ತು ಅವ್ರಿಗೆ. ನಾನು ಹೇಳಿದೆ ಅವ್ರಿಗೆ, ಸರ್ ನಿಮಗೆ ಡೆಲ್ಲಿ ವೆದರ್ ಭಾಳ ಕಷ್ಟ ಸರ್, ನಿಮಗೆ ನಾನು ಅನುಭವಿಸಿದ್ದೇನೆ ಅದು. ಹೌದ್ರಿ, ಡೆಲ್ಲಿಯಲ್ಲಿ ಹೋಗಲೇಬೇಕಾಗುತ್ತೆ, ಪಬ್ಲಿಕ್ ಮೀಟಿಂಗ್ ಮಾಡಬೇಕಾದ್ರೆ. ಪಾಪ ಅವರ ವಯಸ್ಸಿಗೆ ಅವರ ಆರೋಗ್ಯಕ್ಕೆ ಡೆಲ್ಲಿ ವೆದರ್ ವೆರಿ ಡೇಂಜರಸ್ ವೆದರ್, ನನಗೆ ಗೊತ್ತದು. ಆಯಿತಾ ಅಂತ ಹೇಳಿದರು. ಅವ್ರು ಶೀಂತ ಇದ್ದರು. ಅವ್ರ ಮೊಮ್ಮಕ್ಕಳು ಬಂದರು, ಪರಿಚಯ ಮಾಡಿದರು, ಎಲ್ಲ ಮಾಡಿದರು, ಎಲ್ಲ ಆಯಿತು. ಅದು ನಾನು ಹೇಳೋದು ಒಂದು ಸೌಹಾರ್ದಯುತವಾಗಿ ಆ ಭೇಟಿ ಮುಗೀತು. ಅದರ ವಿಧಾನ ಪರಿಷತ್ ಸದಸ್ಯರ ಬಗ್ಗೆ ಅದರಲ್ಲಿ ಡಿಸ್ಕಸ್ ಆಗಲಿಲ್ಲ.
ಇದು ಒಂದು ಇದನ್ನು ನಾನು ಇದು ಫಸ್ಟ್ ಟೈಮ್ ಹೇಳ್ತಾ ಇರೋದು. ಇದು ನಡುವೆ ಆಗಿತ್ತು. ಅಂದರೆ ಯಾರಾದರೂ ನೀನು ಖರ್ಗೆ ಅವರನ್ನು ಭೇಟಿ ಮಾಡಿದಿರಿ ಅಂತ ಹೇಳ್ಬೋದು. ನೆಕ್ಸ್ಟ್ ಅದು ಸ್ಟಾರ್ಟ್ ಆಗುತ್ತೆ. ಅದೌದು, ಅಲ್ಲ ಭೇಟಿ ಮಾಡಿದ್ದೇನೆ, ನಾನು ಭೇಟಿ ಮಾಡಿದ್ದೇನೆ. ಈ ಖರ್ಗೆ ಅವರು ಸುಳ್ಳು ಹೇಳೋದಿಲ್ಲ, ನಾನು ಸುಳ್ಳು ಹೇಳೋದಿಲ್ಲ. ಅದು ಆಗಿತ್ತು. ವಿಜಯ ಮುಳುಗಂದ ಸಾಕ್ಷಿ, ಅವನು ದೇವರು ಒಳ್ಳೇದು ಮಾಡಲಿ ಏನಕ್ಕಂತ ಅವ್ರ ಹತ್ರ ಹೋಗಿ ನೀವು ಕೇಳಬೇಕಿತ್ತು, ಅಲ್ಲಪ್ಪ ಈ ದೇವ್ರು ಏನೋ ಒಳ್ಳೇದೇ ಮಾಡಲಿಲ್ಲಪ್ಪ ಅಂತ. ಹೌದು, ಈಗ ಕೇಳ್ಬೇಕು ಅವ್ರಿಗೆ. ಯಾಕಂದ್ರೆ ವಿಜಯ ಮುಳುಗಂದ ಈ ಆಲ್ಸೋ ಒನ್ ಆಫ್ ದಿ ಆಸ್ಪಿರೆಂಟ್ ಆ ಟೈಮಲ್ಲಿ. ಯು ಬಿ ವೆಂಕಟೇಶ್ ಹೇಗೂ ಇದ್ರು. ವಿಜಯ ಮುಳುಗನ್ ನನ್ನ ತಿಳಿದಾಗೆ ಅವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಅವರು ಎಸ್ಪಿರೆಂಟ್ ಆಗಿದ್ರಂತ ಯಾರೋ ಹೇಳ್ತಾ ಇದ್ರು. ಬಹುಶಃ ಅವರದನ್ನು ಪ್ರಸ್ತಾಪ ಮಾಡಿದಾಗ ಬೇರೆಯವ್ರ ಹೆಸರು ಬಂತ, ಅದಕ್ಕೆ ಇವರು ಹೇಳಿದ್ರ, ಇವರು ಅವರನ್ನು ರಿಸೀವ್ ಮಾಡಲಿಕ್ಕೆ ಏರ್ಪೋರ್ಟ್ಗೆ ಹೋಗಿದ್ದ ಹಾಗಾಗಿರೋದು. ಸೊ ದಿಸ್ ವಾಸ್ ಹ್ಯಾಪಂಡ್. ಅದರಿಂದ ನನಗೆ ಇವತ್ತಿಗೂ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ನನ್ನ ಪಟ್ಟಿ ಅವರೇ ಸೈನ್ ಹಾಕಿದ್ದಲ್ಲ. ಹೌದು, ನಾನು ಮಲ್ಲಿಕಾರ್ಜುನ ಖರ್ಗೆ ಅವರೇ ಸೈನ್ ಹಾಕಿರೋದು. ರೆಕಮೆಂಡೇಶನ್ ಯಾರಾದರೂ ಮಾಡ್ಬೋದು, ಅಲ್ಟಿಮೇಟ್ಲಿ ಹ್ಯಾಸ್ ಟು ಟೇಕ್ ದಿ ಕಾಲ್. ಅವರು ಮತ್ತು ವೇಣುಗೋಪಾಲ್ ಸೈನ್ ಹಾಕಿ ಜೂನ್ 5ಕ್ಕೆ ಬಂದ ಪಟ್ಟಿ ಯಾಕೆ ಬದಲಾಯಿತು ಎನ್ನುವುದನ್ನು ಯಾರು ಆನ್ಸರ್ ಮಾಡಬೇಕು? ಸಿದ್ದರಾಮಯ್ಯನವರು ಮಾಡಬೇಕು, ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಬೇಕು, ಇಲ್ಲದ್ರೆ ವೇಣುಗೋಪಾಲ್ ಅವರು ಮಾಡಬೇಕು. ನನಗೆ ಇನ್ನೂ ಅದಕ್ಕೆ ನಾನು ಅಷ್ಟು ಅವಸರದಲ್ಲಿ ಏನೂ ಇಲ್ಲ. ಆದರೆ ನನಗೆ ಗೊತ್ತಾಗಬೇಕದು. ನಾನು ಈ ಮೂವರನ್ನು ಒಂದು ದಿನ ಕೇಳ್ತೇನೆ, ಯಾಕೆ ಸರ್ ಅಂತ. ನನಗೆ ನಾನು ಈಗ ಹೇಳಿದರೆ ಏನೋ ಅವ್ನ ತಾತ ಭಾಳ ಬೇಸರದಿಂದ ಅದಲ್ಲ. ನನಗೆ ನನ್ನ ತಪ್ಪುಗಳು ಕೂಡ ಗೊತ್ತಾಗಬೇಕು. ನನಗೆ ಗೊತ್ತಾಗಿರೋದು ಒಂದೇನೆಂದರೆ, ನಾನು ಕಾಂಗ್ರೆಸ್ನ ವಿರುದ್ಧ ಬರೆದಿದ್ದೇನೆ ಅಂತ. ಕಾಂಗ್ರೆಸ್ಸಿನ ವಿರುದ್ಧ ಬರೆದಿದ್ದೇನೆ. ACC ಅಧ್ಯಕ್ಷರು ಯಾರೋ ನಾರ್ತ್ ಇಂಡಿಯಾದವರು, ಕಾಶ್ಮೀರದವರು, ಅಸ್ಸಾಂನವರು ಆದರೆ ಬೇರೆ. ನನ್ನ ಬಗ್ಗೆ ಎಲ್ರಿಗಿಂತ ಚೆನ್ನಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಗೊತ್ತಿದೆ. ಹೌದು, ನಾನು ಆಯ್ತಾ, ಆತ್ಮೀಯತೆ ಇತ್ತು. ಮತ್ತು ನನ್ನ ಒಂದು 6 ತಿಂಗಳ ಹಿಂದೆ ಫೇಸ್ಬುಕ್ಕಲ್ಲಿ ನಾನೇ ಬರೆದಿದ್ದೇನೆ. ನಾನು ಯೋಚನೆ ಮಾಡ್ತಾ ಇದ್ದೆ, ಯಾವ ರಾಜಕಾರಣಿ ವಿರುದ್ಧ ನಾನು ಬರೆದಿರಲಿಲ್ಲ ಅಂತ ಯೋಚನೆ. ನನಗೆ ಬೆಳೆದದ್ದು 2 ಹೆಸರು, ಒಂದು ಸೋನಿಯಾ ಗಾಂಧಿ, ಇನ್ನೊಂದು ಮಲ್ಲಿಕಾರ್ಜುನ ಖರ್ಗೆ. ಐ ನೆವರ್ ರೋಟ್. ನಾನು ಪಬ್ಲಿಕಲ್ಲಿ ಹೇಳಿದ್ದೇನೆ, ಸಿದ್ದರಾಮಯ್ಯವ್ರು ಹೇಗಿನಿಷ್ಟು ಬರೆದಿದ್ದೇನೆ. ನಾನು ಅವರಿಗೆ ಬರೆದ್ರು ಬೇಸರ ಏನಿಲ್ಲ, ಬರೆದಿದ್ದೇನೆ. ಇನ್ಫ್ಯಾಕ್ಟ್ ನಾನು ಇದನ್ನು ನಾನು ಎಲ್ಲೂ ಹೇಳ್ತೇನೆ, ಮಾಧ್ಯಮ ಸಲಹೆಗಾರನಾಗಿ ನಾನು ಆದಾಗ ಮಾದೇಪ್ಪನವರು ನನ್ನನ್ನು ಫೋನ್ ಮಾಡಿ ಹೇಳಿದರು, ಇದನ್ನು ಎಲ್ಲೂ ಹೇಳಲ್ಲ, ಇವತ್ತು ಹೇಳ್ತಾ ಇದ್ದೇನೆ. ನಾನು ಐ ನೆವರ್ ಡ್ರೆಮ್ಟ್, ನನ್ನ ಕನಸಲ್ಲೂ ನಾನು ಮಾಧ್ಯಮ ಸಲಹೆಗಾರನಾಗಿ ಹೋಗ್ತೇನೆ ಅಂತ ನನಗೆ ಹೇಳಿಲ್ಲ. ನಾನಾಗ TV ಡಿಬೇಟಲ್ಲಿ ಭಾಳ ಆ್ಯಕ್ಟಿವ್, ಫುಲ್ ಬ್ಯುಸಿ. ನಾನು ಭಾಳ ಪಾಪ್ಯುಲರ್ ಜರ್ನಲಿಸ್ಟ್. ನಾನು ಆಗ ಪಾಪ್ಯುಲರ್ ಕಾಲಮಿಸ್ಟು, ಪಾಪ್ಯುಲರ್ ಡಿಬೇಟ್ ಇಷ್ಟು ಎಲ್ಲ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.